ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ ಸೌತ್ ಕರ್ನಾಟಕ ಟ್ರಿಪ್ ಹೋಗೋದಕ್ಕೆ. ಸೊ ಅದಕ್ಕೋಸ್ಕರನೇ ಗಾಡಿನ ವಾಶ್ ಮಾಡಿಸ್ತಾ ಇದ್ದೀವಿ. ಸೊ ವಾಶ್ ಆದಮೇಲೆ ಎಲ್ಲಿಗೆ ಏನು ಅಂತ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಕಾರೆಲ್ಲ ವಾಶ್ ಆಯಿತು. ಸೊ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಬಿಸಿಲಾಗಿರೋದ್ರಿಂದ ಕೋಕೋನೆಟ್ಟು ಮತ್ತು ಒಂದು ಕೇಸು ವಾಟ್ರ್ ಬಾಟ್ಲು ಎಲ್ಲ ತೊಗೊಂಡಿದ್ದೀವಿ. ಆಗ್ತಾ ಇದ್ದೀವಿ ಈಗ ಹೊರಡೋದಕ್ಕೆ, ಲಗೇಜ್ ಎಲ್ಲ ಇಟ್ಕೊಂಡು. ಸರಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಚ್ಚು. ಇವತ್ತಿನ ವ್ಲಾಗು ಬಂದು ಸೌತ್ ಕರ್ನಾಟಕ ಟೆಂಪಲ್ಸ್ಗಳಿಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಇವಾಗ ಆಲ್ರೆಡಿ ಹೊರನಾಡು ಹತ್ರ ಬಂದಿದ್ದೀವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಪಡ್ಕೊಂಡು ನೆಕ್ಸ್ಟ್ ಶೃಂಗೇರಿಗೆ ಹೋಗ್ಬೇಕು. ಅದಾದ್ಮೇಲೆ ಉಡುಪಿಗೆ ಹೋಗ್ತೀವಿ. ಇಬ್ಬರನ್ನ ಪಿಕ್ ಮಾಡಬೇಕು ಇವತ್ತು. 3 ಜನನ. ಯಾರ್ಯಾರನ್ನ ಪುಮ್ಮಿ? ಪ್ರದೀಪನ, ಆಮೇಲೆ ವಿನೋದಣ್ಣನ, ಆಮೇಲೆ ಸುನೀನ 3 ಕಡೆ 3 ದಿಕ್ಕಲ್ಲವ್ರೆ. LIC ಕಾಲೋನಿನಲ್ಲಿ ಬೇರ್ಸಂದ್ರದಲ್ಲಿ ಒಬ್ರನ್ನ ಪಿಕ್ ಮಾಡಬೇಕು. ಗಾಂಧಿ ಬಜಾರಲ್ಲಿ ಒಂದು, ಮಾಗಡಿ ರೋಡಲ್ಲಿ ಒಂದು, 3 ಜನನ ಪಿಕ್ ಮಾಡಬೇಕು. ಬರಪ್ಪಿ ಹತ್ತು ಬೇಗ. ಸೇ ಹಾಯ್. ಎಲ್ರಿಗೂ ನಮಸ್ಕಾರ. ಜಯನಗರ. ಏನ್ ತರಕ್ಕೆ ಸ್ನ್ಯಾಕ್ಸ್ ಇದೆ ಬಾ ಒಳಗಡೆ. ಸೊ ಅವನದನ್ನೆಲ್ಲ ಲಗೇಜ್ ಇಟ್ಕೊತಾ ಇದ್ದೀವಿ. ಮುಗಿಸ್ಕೊಂಡು ನೆಕ್ಸ್ಟ್ ಮಾಗಡಿ ರೋಡ್ಗೆ ಹೋಗ್ಬೇಕು. ಸೊ ಮಾಗಡಿ ರೋಡ್ಗೆ ಹೋಗಿ ಅಲ್ಲಿಂದ ಹೊರಡ್ಬೇಕು. ಟ್ರಿಪ್ ಅಲ್ಲಿಂದ ಶುರುವಾಗುತ್ತಲ್ವೇನಪ್ಪಿ? ಫಸ್ಟ್ ಎಲ್ಲಿಗೆ ಹೋಗ್ತಾರದು? ಹೌದು, ಫಸ್ಟು ಹೊರನಾಡು ಅನ್ನಪೂರ್ಣೇಶ್ವರಿ ನೋಡಕ್ ಹೋಗ್ತಾ ಇದೀವಿ. ಫಸ್ಟ್ ಹೊರನಾಡ್ಗ? ಫಸ್ಟ್ ಹೊರನಾಡು, ಚಿಕ್ಕಮಂಗ್ಳೂರು ಕಾಫಿ ನಾಡು. ಕಾಫಿ ನಾಡ್ಗೆ ಹೋಗ್ತಾ ಇದೀವಿ. ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ. ಸೊ ಇವಾಗ ಮಾಗಡಿನಲ್ಲಿ ಸುನೀಲ್ ಹೈಯೆಸ್ಟ್ ಕಾಫಿ ಪ್ಲಾಂಟೇಶನ್ ಇರೋದು ಚಿಕ್ಕಮಂಗ್ಳೂರಲ್ಲಿ. ನಮ್ ಕರ್ನಾಟಕ ಕಾಫಿಗೆ ಫೇಮಸ್. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಹೊರನಾಡ್ಗೆ. ಇನ್ನೊಬ್ರು ಪೆಂಡಿಂಗ್ ಇದಾರ, ಪಿಕ್ ಮಾಡಿ ಸ್ಟ್ರೈಟ್ ಇವಾಗ ಅಲ್ಲಿಗೆ. ಫೈನಲಿ ಎಲ್ರು ಪಿಕ್ ಮಾಡಿ ಹೊರಡ್ತಾ ಇದೀವಿ ಡೈರೆಕ್ಟ್ ಈಗ ಹೊರನಾಡ್ಗೆ. ಬಿಸಿ ಬಿಸಿ ಬಜ್ಜಿ ಕೊಟ್ಟಿದ್ದಾರೆ. ನಮ್ಮಣ್ಣ ಆಲ್ರೆಡಿ ತಿಂತವನೆ. ಜೋರಾಗಿ ಹೇಳ್ಬೇಕು ಬ್ರೋ, ಕೇಳಲ್ಲ. ಬಿಸಿ ಬಿಸಿ ಬಜ್ಜಿ ಫುಲ್ಲು ಫಾಗು, ಗಾಡಿನೇ ಓಡ್ಸಕ್ ಆಗ್ತಾ ಇಲ್ಲ ಅನ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದೀವಿ. ಸಿಕ್ಕಾಪಟ್ಟೆ ಫಾಗ್ ಇದೆ ಇವತ್ತು. ಬೇಸಿಗೆ ಕಾಲದಲ್ಲೂ ಈ ರೇಂಜ್ ಅಲ್ಲಿ ಫಾಗು ಹೆಂಗ್ ಹೋಗ್ತಾ ಇದೆ ನೋಡಿ. ಫಾಗು ನೋಡಪ್ಪಿ, ಹಂಗೆ ವಿಡಿಯೋದಲ್ಲೇ ಫಾಗ್ ಹೋಗ್ತಾ ಇರೋದು ಹೆಂಗ್ ಕಾಣ್ತಾ ಇದೆ. ಚಿಂದಿ ಆಗಿದೆ. ಬೇಸಿಗೆ ಕಾಲದಲ್ಲೂ ಈ ತರ ಫಾಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಪ್ಪಮ್ಮೆ. ಈಗ ಬ್ಯಾಗ್ ಒಂದು 2 months ಬಂದಿದ್ವಿ, ಬಟ್ ಈ ರೇಂಜ್ ಬೇಸಿಗೆ ಕಾಲದಲ್ಲೂ ಈ ರೇಂಜ್ ಅಲ್ಲಿ ಫಾಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಮ್ ವಿನಾರಣ್ಣ ಕರೆಕ್ಟ್ ಸಮ್ಮರ್ ಅಲ್ಲಿ ಈ ತರ ಫಾಗ್ ಯಾವತ್ತೂ ನೋಡೇ ಇಲ್ಲ. ಹೇಳ್ತಾ ಇದೀವಲ್ಲ. ಹೌದು, ಇಲ್ಲೆಲ್ಲ ಯಾವಾಗ ಗೊತ್ತಾ, ಜೂನ್ ಜುಲೈ ಮಿಡ್ ಅಲ್ಲಿ ಬರೋದಿಲ್ಲ ಫಾಗ್. ಅವಾಗ ನೀನ್ ನೋಡು, ಬೇರೆ ತರ ಇರುತ್ತೆ ಇನ್ನ ಮಜಾ. ಜಾನಲ್ಲಿ ನಾವು ಬಂದಿದ್ವಲ್ಲ ಗೋಕರ್ಣಕ್ಕೆ, 1 hour TT ದೊಡ್ಡ ಬಸ್ಗಳೆಲ್ಲ ನಿಲ್ಸ್ಬಿಟ್ಟಿದ್ರು, ಕಾಣಿಸ್ತಾನೆ ಇರ್ಲಿಲ್ಲ. ಈ ಫಾಗ್ ಜಾಸ್ತಿ ಬರೋದು ಈ ತುಮಕೂರು ರೋಡ್ ಅಲ್ಲಿ, ಶಿಮ್ಲಾದಲ್ಲಿ ಬಂದಂಗ್ ಬರುತ್ತೆ ಫಾಗ್. ರೋಡೇ ಕಾಣಲ್ಲ. ಆಕ್ಸಿಡೆಂಟ್ ಅದು ಜಾಯಿಂಟ್ ಜಸ್ಟ್ ಒಂದು 10 minutes ಬ್ಯಾಕ್ ರೀಚ್ ಆದ್ವಿ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ಸೊ ಇಲ್ಲೇನೆ ನಾವು ಬರ್ತಾ ಇದ್ದಂಗೆನೆ ಬಂದು ಕರೆದ್ರು ಬಿಸಿನೀರು ಏನಾದ್ರು ಬೇಕಾ ಅಂತ. 300 ರೂಪಾಯಿಗೆ 5 ಜನಕ್ಕೆ ಒಂದು ರೂಮು ಮತ್ತು 5 ಜನಕ್ಕೂ ಬಿಸಿನೀರು ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ರೆಡಿ ಆದೆ. ಇನ್ನು ಒಂದು 3 ಜನ ರೆಡಿ ಆಗಬೇಕು. ಇವಾಗ ನೆಕ್ಸ್ಟು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಒಳಗಡೆ ಹೋಗ್ಬೇಕೀಗ. ನಮ್ಮ ಮಂದಿರನು ರೆಡಿ ಆದ್ರು. ರೆಡಿ ಆಗಿ ಕಾರಲ್ಲಿ ಲಗೇಜ್ ಎಲ್ಲ ಇಕ್ಕೊಂಡು ಇವಾಗ ರೂಮ್ನ ಚೆಕ್ಔಟ್ ಮಾಡಿದೀವಿ.
ಸೊ ನಮ್ ವಿನೋದಣ್ಣನು ರೆಡಿ ಆಗ್ಬಿಟ್ಟಿದ್ದಾರೆ ಬೇಗ ಇವತ್ತು. ರೆಡಿ ಆಗಿ ಇವಾಗ ಹೊರಡ್ಬೇಕು. ಫಸ್ಟ್ ರೆಡಿ ಆಗಿದ್ದು ನಮ್ಮ ಅನುಜ್ ಅವರು. ಹಾಫ್ ಅನ್ ಅವರ್ ತಗೊಂಡ್ರು ಅಷ್ಟೇ. ಹಾಫ್ ಅನ್ ಅವರ್ ತಗೊಂಡ್ರ? ಸರಿ ಆಯ್ತು, ರೆಡಿ ಆಗಿ ಇವಾಗ ಹೋಗ್ಬೇಕು. ಇವರೆಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಕೆಲವೇ ಸೆಕೆಂಡ್ಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಸ್ನಾನ ಮುಗಿಸಿ ಸರಿ ಇವಾಗ ಹೊರಡ್ಬೇಕು. ಲಗೇಜ್ ಎಲ್ಲ ಇಟ್ಕೊಂಡು ಹೊರನಾಡ್ ಅನ್ನಪೂರ್ಣೇಶ್ವರಿ ಒಂಚೂರು ಒಂಚೂರು ಮುಂದೆ ಇರೋದು, ಹೋಗ್ಬೇಕು. ಹೊರನಾಡಲ್ಲಿ ಟಿಫನ್ ಕೊಟ್ಟಿದ್ದಾರೆ. ಟೀ ಮತ್ತೆ ಇದೇನ್ ಪಮ್ಮಿ? ಅವಲಕ್ಕಿ ಮತ್ತೆ ಅವಲಕ್ಕಿ ಅಲ್ಲ ಕಣ, ಅವಲಕ್ಕಿ ಜೊತೆ ಏನ್ ಕೊಟ್ಟವ್ರ? ಕಾಫಿ ಕೊಟ್ಟವ್ರೆ. ಕಾಫಿನ ಟೀ. ಹೊರನಾಡಿಂದ ಈ ಮೇನ್ ರೋಡ್ಗೆ, ಶೃಂಗೇರಿ ರೋಡ್ಗೆ ಬಂದ್ರೆ ನಿಮ್ಗೆ ಇಲ್ಲಿ ಆರೋ ಮಾರ್ಕ್ ಇದೆ, ಹೋಟೆಲ್ ಜಯಣ್ಣ ಅಂತ. ಸೊ ಇದು ಕೆಳಗಡೆ ಎಲ್ಲ ಲಾಡ್ಜ್ ಇದೆ. ಇದೇ ಜಯಣ್ಣ ಹೋಟೆಲ್, ಹೊರನಾಡ್ ಹತ್ರ ಇರೋದು. ಸೊ ಇವಾಗ ಅವ್ರ ಹತ್ರ ಮಾತಾಡ್ಸೋಣ. ಒಳಗಡೆ ಹೋಗ್ತಾ ಇದೀನಿ. ಅಣ್ಣ, ಜಯಣ್ಣ ಅವರು ಅಂತ ಇವ್ರೇನೆ. ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದೀರಣ್ಣ ಹೋಟ್ಲ್ ಇದು? 25 ವರ್ಷದಿಂದ ನಡೆಸ್ತೀವಿ. 25 ವರ್ಷದಿಂದ. ಓಕೆ. ಯಾವ ಲೊಕೇಶನ್ ಇದು? ಲೊಕೇಶನ್ ಹೇಳಿ. ಲೊಕೇಶನ್ ಶೃಂಗೇರಿ ಬಂದಲ್ಲ, ಹೊರನಾಡೆ ಹೇಳಿ ಸರ್. ಹೊರನಾಡು ದೇವಸ್ಥಾನದಿಂದ 300 ಮೀಟರ್ ಅಷ್ಟೇ ದೊಡ್ಡದು. ಓಕೆ. ಚೆನ್ನಾಗ್ ಆಗುತ್ತಲ್ವಣ್ಣ ವ್ಯಾಪಾರ ಎಲ್ಲ? ಪರವಾಗಿಲ್ಲ ಗುರುಗಳೇ, ಎಲ್ಲ ನಿಮ್ಮಂತರ ಆಶೀರ್ವಾದದಿಂದ ಆಗ್ತಾ ಉಂಟು. ಹೌದು. ಮುಂಚೆ ಆ ಕಡೆ ಹೊರನಾಡು ದೇವಸ್ಥಾನದ ಪಕ್ಕನೇ ಇತ್ತು, ಬರೀ ಹೋಟ್ಲು ಮಾತ್ರ ಇತ್ತು. ಇವಾಗ ನಿಮ್ಗೆ ಇಲ್ಲಿ ಬಂದ್ರೆ ಹೋಟ್ಲು ವಿತ್ ಲಾಡ್ಜ್ ಇದೆ. ಎಷ್ಟು ರೂಮ್ ಇದೆ ಅಣ್ಣ ಇವಾಗ ಇಲ್ಲಿ? ಇಲ್ಲಿ 6 ರೂಮ್ ಇದೆ. ಫಿಕ್ಸ್ ಇಲ್ಲ ರೇಟ್, ದಿನಕ್ಕೊಂದು ರೇಟ್ ಇರುತ್ತೆ. ಅದೇ ಸೀಸನ್ ಪ್ರಕಾರ. ಸೀಸನ್ ಪ್ರಕಾರ ರೇಟ್ ಇರುತ್ತೆ. ರೇಟ್ ಏನ್ ಪರವಾಗಿಲ್ಲ ಬಿಡಿ. ಸರಿ, ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ ಬಾಸ್. ಬೊಫೆ ಸಿಸ್ಟಮ್ ಇಲ್ಲಿ ಜೈನ ಹೋಟ್ಲು, ಅನ್ಲಿಮಿಟೆಡ್. ಏನ್ ಕಮ್ಮಿ ಅದು? ಇದು ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಈ ಸೈಡ್ ಬಂದಾಗ, ಹೊರನಾಡ್ ಸೈಡ್ ಬಂದ್ರೆ ಇಲ್ಲಿಗೆ ಬರೋದ್ ನಾವು. ಆಕ್ಚುಲಿ ಲೊಕೇಶನ್ ಚೇಂಜ್ ಆಗಿದೆ, ಮುಂಚೆ ಇದ್ದಿದ್ ಲೊಕೇಶನ್ ಇಲ್ಲ. ಮುಂಚೆ ಲೊಕೇಶನ್ ಆ ಕಡೆ ಇದ್ದಿದ್ದು, ಇವಾಗ ಈ ಕಡೆ ಇತ್ತು, ಇವಾಗ ಈ ಕಡೆ ಬಂದ್ರು. ಶೃಂಗೇರಿ ರೋಡ್ ಅಲ್ಲಿ ಮಾಡಿದಾರಲ್ಲ ಶೃಂಗೇರಿ ಬೊಫೆ ಸಿಸ್ಟಮ್. ಫ್ರೆಂಡ್ಸ್, ಹೋಟೆಲ್ ಜೈನ ಹೋಟೆಲ್ ಬಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಅನ್ನಪೂರ್ಣೇಶ್ವರಿ ತುಂಬಾ ಫೇಮಸ್. ಮುಂಚೆ ದೇವಸ್ಥಾನ ಹತ್ರ 200 ಮೀಟರ್ಸ್ ಇತ್ತು. ಇವಾಗ ಸ್ವಲ್ಪ ಜನ ಜಾಸ್ತಿ ಆಗಿರೋದ್ರಿಂದ ಅವ್ರು ಸ್ವಲ್ಪ ಲಾಡ್ಜ್ ಎಲ್ಲ ಮಾಡ್ಕೊಂಡು 1 ಕಿಲೋಮೀಟರ್ ಈ ಕಡೆ ಇದಾರೆ. ನೋಡಿ, ಅನ್ಲಿಮಿಟೆಡ್. ತಿಂದಿಲ್ಲ, ಸ್ವಲ್ಪ ಎಲ್ಲ ತಿಂದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಜಾಸ್ತಿ ಹಾಕೊಂಡ್ ತಿನ್ಬೇಕು ಅವ್ರಿಗೆ, ಅವಾಗ ಸಾಕು. ಬೊಫೆ ಸಿಸ್ಟಮ್ ನಾವೇ ಹಾಕೊಳ್ಳೋದು. ನಿಮ್ಗೆ ಯಾವ್ದನ್ನ ಹಾಕ್ಬೇಕು ಐಟಮ್? ಉಪ್ಪಿಟ್ಟಿಗೆ ಉಪ್ಪಿನಕಾಯಿ ಇಟ್ಟಿರ್ತಾರೆ ಯಾವಾಗ್ಲೂ. ಮೇನ್ ಅರ್ಚನಾ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಬಿಟ್ಟು ಪಕ್ಕದ್ದು ಇದರಿಂದ ಬಿಟ್ಟಿದ್ದಾರೆ. ಸೊ ಶೃಂಗೇರಿಗೆ ಎಂಟ್ರಿ ಕೊಟ್ವಿ ಈಗ ಜಸ್ಟ್. ಬಿಸಿಲು ತಡಿಯಕ್ಕಾಗ್ದಲ್ಲೇ ಎಳ್ನೀರ್ ತಗೊಂಡು ಕುಡಿತಾ ಇದೀವಿ ಎಲ್ರು. ಸಖತ್ ಬಿಸಿಲು. ಶೃಂಗೇರಿ ಬಿಸಿಲು ಹೆಂಗಿದೆ? ಮೈ ಜುಮ್ ಅಂತ ಇದೆ.
ಬಿಸಿಲು ದೆಗೆಗೆ ಅಬೇಗೆ ತಡಿಯಕ್ಕಾಗದೆ ಪಂಚೆ ತೆಗ್ದಿ ಚಡ್ಡಿ ಸೋದಕಾಯಿ ತಿಂತ ಶೃಂಗೇರಿದು ಸೋದಕಾಯಿ ಸಿಪ್ಪೆ ಹರಿದು ತಿನ್ನೋದು. ವಿನೋದಣ್ಣ ಆಗ್ತಾ ಇಲ್ಲ, ನೀರ್ ಬೇಕು ಅಂತವ್ರೆ. ಆದ್ರೂ ನಮ್ಮ ಭ್ರಾತ ಅವ್ರಿಗೆ ಇವಾಗ ಒಂದ್ ಸೋದಕಾಯಿ ಕೊಡಿಸ್ತಾ ಇದೀವಿ. ನೀರ್ ಸಿಗದೆ ದೊಡ್ಡ ವಿಷಯ. ನಮ್ಮ ಅಣ್ಣನ್ಗೆ ಕೋಲ್ಡ್ ವಾಟರ್ ಬೇಕಂತೆ. ಕೋಲ್ಡ್ ವಾಟರ್ ಬೇಕಂತೆ. ಕುಂದಾಪುರ ಕೋಲ್ಡ್ ವಾಟರ್ ಸಿಗಲ್ಲ. ಕುಂದಾಪುರದಲ್ಲಿ ಕೋಲ್ಡ್ ವಾಟರ್ ಸಿಗುತ್ತಕ್ಕ. ಘಾಟ್ಗೆ ಹೋಗ್ತಾ ಇದೀವಿ. ಆಂಧ್ರದಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಹೊಟ್ಟೆ ನಮ್ಮ ಮಾತು ಕೇಳಲಿಲ್ಲ. ಹೊಟ್ಟೆ ತುಂಬಾ ಹಸಿತಾ ಇದೆ. ಆದ್ರಿಂದ ಶಬರಿ ಅನ್ನೋ ಹೋಟ್ಲು ಕುತ್ಕೊಂಡಿದೀವಿ. ಏನೇನ್ ಆರ್ಡರ್ ಮಾಡಿದೀರಾ? ಬಟರ್ ನಾನ್ ಬಂತು. ಬಟರ್ ನಾನು ಮತ್ತೆ ಇದೇನಪ್ಪ ಇದು? ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ಬಟರ್ ಮಸಾಲ. ಮತ್ತೆ ಇನ್ನೇನ್ ಹೇಳಿದ್ಯಾ ಅನ್ನೋದನ್ನ? ಇವಾಗ ಒಂದು ಶಿಜ್ವಾನ್ ಫ್ರೈಡ್ ರೈಸ್ ಮತ್ತೆ ಒಂದು ಕರ್ಡ್ ರೈಸ್ ಹೇಳಿದೀನಿ, ಸ್ಪೆಷಲ್ ಕರ್ಡ್ ರೈಸ್. ಸರಿ, ನನಗೂ ಹಾಕ್ಕೊಡು ಒಂಚೂರು. ನಾವು ಬೆಂಗಳೂರಲ್ಲಿ ಇದ್ರು ಕರ್ಡ್ ರೈಸ್ ತಿಂತೀವಿ, ಕುಂದಾಪುರಕ್ಕೆ ಬಂದ್ರು ಕರ್ಡ್ ರೈಸ್ ತಿಂತೀವಿ. ಅದು ನಮ್ ಸ್ಪೆಷಾಲಿಟಿ. ನನ್ ಮೇಲೆ ಹಣೆ ಇಟ್ಟು ನನ್ ಮೇಲೆ ಹಣೆ ಇಟ್ಟು. ಶಿಜ್ವಾನ್ ರೈಸ್ ಬಂತು. ಶಿಜ್ವಾನ್ ರೈಸ್ ಮತ್ತೆ ಸ್ಪೆಷಲ್ ಕರ್ಡ್ ರೈಸ್ ಅಂತೆ. ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಸ್ಪೆಷಲ್ ಕರ್ಡ್ ರೈಸ್ ಅಷ್ಟೇ, ಇನ್ನೇನಿಲ್ಲ. ಏನಪ್ಪಿ? ನನ್ಗೊಂಚೂರು ಹಾಕಪ್ಪಿ. ನಮ್ ವಿನೋದನಿಗೆ ಶೆಜ್ವಾನ್ ಅಂದ್ರೆ ತುಂಬಾ ಇಷ್ಟ. ನಮ್ ವಿನೋದಣ್ಣನೇ ಮಾಡಿರೋದು ಶಿಜ್ವಾನ್ ರೈಸ್. ಈ ಬಿಸ್ಲಲ್ಲಿ ಅದನ್ನು ಇನ್ನೂ ಉರಿ ಹತ್ಕೊಂಡ್ಬಿಡ್ಲಿ ಅಂತ. ಸಾಕ್ ಬಿಡಪ್ಪ. ಜಸ್ಟ್ ಊಟ ಮುಗಿಸ್ಕೊಂಡು ಯಾವ್ದಪ್ಪಿ ಅದು? ಆಗುಂಬೆ ಶಬರಿ ಹೋಟ್ಲು. ಶಬರಿ ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಆಗುಂಬೆ ಘಾಟ್ ರೋಡಲ್ಲಿ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಕೊಲ್ಲೂರು ಮೂಕಾಂಬಿಕೆಗೆ. ಕೊಲ್ಲೂರು ಮೂಕಾಂಬಿಕೆಗೆ ಬಂದ್ವಿ. ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಅಲ್ಲೂ ಒಳ್ಳೆ ದರ್ಶನ ಆಯ್ತು, ಚೆನ್ನಾಗಿ ಬೇಗನೆ ಆಯ್ತು. ಏನೋ ಇವತ್ತು ಗೊತ್ತಿಲ್ಲ, ನಾವು ಬಂದಿದ್ದು ಟೈಮ್ ಚೆನ್ನಾಗಿದೆ ಅನ್ಸುತ್ತೆ. 3 ದೇವಸ್ಥಾನದಲ್ಲೂ ಬೇಗ ದರ್ಶನ ಆಗಿದೆ ಈ ಸರಿ. ಇವಾಗ ನಾವು ಭೂ ಕೈಲಾಸಕ್ಕೆ ಹೋಗ್ತಾ ಇದ್ದೀವಿ. ಮುರುಡೇಶ್ವರದ ಹಿಂದಿನ ಕಥೆಯನ್ನು, ಹಿನ್ನೆಲೆ ಕಥೆಯನ್ನು ನೋಡಲು ಹೋಗ್ತಿದ್ದೀವಿ. ಆ ಪ್ರತಿಯೊಂದು ಸನ್ನಿವೇಶನು ಹೇಗೆ ನಡೆದಿದೆ ಅನ್ನೋದನ್ನು ನಾವು ಚಿತ್ರೀಕರಣದಲ್ಲಿ ನೋಡೋಣ ಅಂತ ಹೋಗ್ತಾ ಇದೀವಿ. ಎಷ್ಟು ಟಿಕೆಟ್? ಟಿಕೆಟ್ ಬಂದು ಒಬ್ರಿಗೆ 20 ರೂಪಾಯಿ, ದೊಡ್ಡವ್ರಿಗೆ 20 ರೂಪಾಯಿ, ಚಿಕ್ಕವ್ರಿಗೆ 10 ರೂಪಾಯಿ. ಇದೇನೆ ನೋಡಿ ಭೂ ಕೈಲಾಸ ಅಂತ. ಇದ್ರೊಳಗಡೆನೆ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಮುರುಡೇಶ್ವರದ ಬಗ್ಗೆ ಏನೇನ್ ನಡೆದಿದೆ, ರಾವಣ ಮತ್ತೆ ಗಣೇಶ ಮತ್ತೆ ಶಿವ ಏನೇನ್ ಮಾಡಿದ್ದಾರೆ ಎಲ್ಲ ಇಲ್ಲಿ ನೋಡ್ಬೋದು. ಹೋಗಿ ನೋಡೋಣ. ನೋಡ್ಕೊಂಡು ಆಮೇಲೆ ಹೇಳೋಣ. ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಮಾರ್ಚಲ್ಲಿ ಇದೇ ತರ ಟೆಂಪಲ್ ರನ್ ಬಂದಾಗ ಈ ಟೆಂಪಲ್ ನೋಡಿದ್ವಿ, ಬಟ್ ಅವಾಗ ಹೋಗೋಕ್ಕಾಗಿಲ್ಲ. ಈ ಸರಿ ಹೋಗ್ಲೇಬೇಕು ಅಂತ ಅನ್ಕೊಂಡು ಬಂದಿದ್ದೀವಿ. ಪುಣ್ಯಕ್ಕೆ 9 o'clock ಕ್ಲೋಸ್, ಕರೆಕ್ಟ್ ನಾವು 8:50 ಇಲ್ಲಿದ್ವಿ. ನೋಡಿ, ಇದೇ ಟೆಂಪಲ್ಲು. ಇದು ಓಪನ್ ಆಗಿ ಆಲ್ರೆಡಿ 6 years ಆಯಿತು. ತುಂಬ ಚೆನ್ನಾಗಿ, ತುಂಬ ವಾಸ್ತು ಪ್ರಕಾರವಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ. ನೀವು ಬಂದರೆ ನಿಮ್ಗೆ ಪಕ್ಕ ಡೆಫಿನೆಟ್ಲಿ ಗೂಸ್ ಅಂತೂ ಬಂದೇ ಬರುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇಷ್ಟು 6 ಟೆಂಪಲ್ ಇವತ್ತು ವಿಸಿಟ್ ಮಾಡಿದ್ವಿ. ಎಲ್ಲ ಕಡೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಅದಾದ್ಮೇಲೆ ಇವಾಗ ಉಡುಪಿ ಸಿಟಿಗೆ ಬಂದಿದ್ದೀವಿ. ಬಂದು ಇಲ್ಲಿ ಇವಾಗ ಇಲ್ಲೊಂದು 3 ಕಡೆ ವಿಚಾರಿಸಿದ್ವಿ. ಎಲ್ಲ ರೇಟ್ ಜಾಸ್ತಿ ಹೇಳಿದ್ರು. ಕೊನೆಗೆ ಮಥುರಾಗೆ ಬಂದಿದ್ದೀವಿ. ಸೊ ಇಲ್ಲಿ ಚೆಕ್ ಇನ್ ಆಗಬೇಕು. ಡಿನ್ನರ್ ಫಸ್ಟು ಮುಗಿಸ್ಕೊಂಡ್ಬಿಟ್ವಿ. ಫಸ್ಟ್ ಊಟ ಆಲ್ರೆಡಿ 11 ಗಂಟೆ ಆಗಿತ್ತು. ಲೇಟ್ ಆಗುತ್ತೆ, ಊಟ ಮಾಡ್ಕೊಂಬಿಡಿ ಅಂದರು. ಸೊ ಊಟ ಮುಗಿಸ್ಕೊಂಡು ರೂಮ್ ಆಲ್ರೆಡಿ ತೊಗೊಂಡಿದ್ದೀವಿ. ಈಗ ಚೆಕ್ ಇನ್ ಆಗ್ಬೇಕು, ಇನ್ನೂ ರೂಮು ನೋಡಿಲ್ಲ, ಒಳಗಡೆ ಹೋಗ್ಬೇಕೀಗ.
2 ಪ್ಲೇಟ್ ರೋಟಿ ಕರಿ, ಒಂದು ಬಿರಿಯಾನಿ, ಒಂದು ಫ್ರೈಡ್ ರೈಸ್ ಮತ್ತು ಯಾವುದೇ ಮಶ್ರೂಮ್ ಪೆಪ್ಪರ್, ಎರಡು ರೋಟಿ ಒಂದು ಬಿರಿಯಾನಿ, ಫ್ರೈಡ್ ರೈಸ್ ಬಿರಿಯಾನಿ. ಫ್ರೈಡ್ ರೈಸ್ ಹೇಳಕ್ಕೊಮ್ಮೆ. ಎಷ್ಟು ಬರ್ತದೆ? ಸೊ ಇವಾಗ ಇದು ಸರ್ ಲೈಮ್ ಹೇಳಿ ಲೈಮ್ ಜ್ಯೂಸ್, ಲೈಮ್ 5 ಸ್ವಲ್ಪ ಸ್ವೀಟ್ ಅಂಡ್ ಸಾಲ್ಟ್ ಸ್ಟ್ರಾಂಗ್ ಇರಲಿ. ಲೈಮ್ ಜ್ಯೂಸ್ ಅಲ್ಲ? ಸ್ವೀಟ್ ಅಂಡ್ ಸಾಲ್ಟ್ ಲೈಮ್ ಸೋಡಾ ಲೈಮ್ ಸೋಡಾ 5. ಜ್ಯೂಸ್ ಪೆಪ್ಪರ್ ಡ್ರೈ ಆಲ್ರೆಡಿ ತಿಂದು ಖಾಲಿನೇ ಮಾಡ್ಬಿಟ್ಟಿದೀವಿ. ರೋಟಿ ಕರಿ, ವೆಜ್ ಫ್ರೈಡ್ ರೈಸು, ಇದು ಯಾವ್ದಪ್ಪ ಇದು ವೆಜ್ ಬಿರಿಯಾನಿ ಬಂದಿದೆ. ಒಂದ್ 5 ಲೆಮನ್ ಸೋಡಾ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ. ಮತ್ತೆ ಲೆಮನ್ ಸ್ವಲ್ಪ ಹಾಕಪ್ಪಿ ನನ್ಗೆ. ತಿನ್ನು ಏನಾಗಲ್ಲ. ಚೆಕ್ ಇನ್ ಆಗೋದಕ್ಕೆ ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಒಳಗಡೆ. ಇವಾಗ ಎಷ್ಟನೇ ಫ್ಲೋರ್ ವಿನೋದನ? 4th ಫ್ಲೋರಾ? ಲೈಟ್ ಹಾಕು. ಈ ತರ ಇದೆ ರೂಮು. ಒಂದಿನಕ್ಕೆ ಮಾತ್ರ ಮಾಡಿರೋದು ಇದು. ನೈಟ್ ಮಲಿಕೊಂಡು ಬೆಳಿಗ್ಗೆ ಎದ್ದು ಹೋಗೋದು. ಸುಮ್ಮನೆ ಎಂತಕ್ಕೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ವಿ. ಇದು ಬಂದು ಡಿಲಕ್ಸ್ ನಾನ್ ಎಸಿ ರೂಮು, ಅಟ್ಯಾಚ್ ಬಾತ್ರೂಮು. ನಾವು 5 ಜನ ಇರೋದಕ್ಕೆ 1200 rupees ಪೇ ಮಾಡಿದ್ದೀವಿ. ನಾವು ಲೇಟಾಗಿ ಬಂದಿರೋದ್ರಿಂದ ಒಂದು 3 ಹೋಟೆಲ್ ಚೆಕ್ ಮಾಡಿದ್ವಿ, ಎಲ್ಲೂ ಅವೈಲೇಬಲ್ ಇರಲಿಲ್ಲ. ಕೆಲವರು ತುಂಬ ಅಮೌಂಟ್ ಡಿಮ್ಯಾಂಡ್ ಮಾಡಿದ್ರು, 2500, 2200. ಇದು ಬಂದು ಮಥುರಾ, ಪಾರ್ಕಿಂಗ್ ಜಾಗದಿಂದ ಲೆಫ್ಟ್ ಎಡಭಾಗಕ್ಕಿದೆ. ನೆಕ್ಸ್ಟ್ ಟೈಮ್ ನೀವು ಯಾರಾದ್ರೂ ಈ ಕಡೆ ಬರೋ ಪ್ಲಾನ್ ಇದ್ರೆ ಬನ್ನಿ. ತುಂಬ ರೀಸನಬಲ್ ಪ್ರೈಸ್ ಆಗಿ ಒಂದು ಒಳ್ಳೆ ಸಫಿಷಿಯೆಂಟ್ ಸ್ಪೇಸ್ ಇರೋವಂಥ ಒಂದು ರೂಮು ಸಿಗುತ್ತೆ. ಮತ್ತು ಊಟನೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಎಲ್ಲ ಥರ ಊಟ, ರೈಸು, ಸಾಂಬಾರು, ರಸಮ್ಮು, ಮತ್ತು ಸೌತ್ ಫುಡ್ಡು, ನಾರ್ತ್ ಫುಡ್ ಎಲ್ಲ ಇರುತ್ತೆ. ಸೊ ಬನ್ನಿ, ಚೆನ್ನಾಗಿದೆ. ಹೌದು, ಡೈನಿಂಗ್ ಇದೆ ಇಲ್ಲಿ ಕೆಳಗಡೆನೆ. ರೂಮ್ ಕೆಳಗಡೆನೆ ಡೈನಿಂಗ್ ಇದೆ. ಒಳ್ಳೆ ಊಟ ಚೆನ್ನಾಗಿತ್ತು. ಸೊ ಮುಗಿಸ್ಕೊಂಡು ಇವಾಗ ಮಲಿಕೊಂಡು ನೆಕ್ಸ್ಟ್ ಬೆಳಿಗ್ಗೆ ಬೇಗ ಎದ್ದು ಉಡುಪಿ ಕೃಷ್ಣನ ದರ್ಶನ ಮಾಡಬೇಕು. ಟಿವಿ ಎಲ್ಲ ಇದೆ. ನೀವು ಕ್ರಿಕೆಟ್ ಅಂತೂ ಹಾಕ್ಬೇಡಿ ಪ್ರದೀಪ್. ಅಪ್ಪಿ ಕ್ರಿಕೆಟ್ ಅಂತೂ ಹಾಕ್ಬೇಡ. ಆಗೋಯ್ತಾ? ಸರಿ, ಒಳ್ಳೇದಾಯ್ತು ನನ್ಗಂತೂ. ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಈ ವ್ಲಾಗ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮತ್ತೆ ಬರ್ತೀನಿ. ನೆಕ್ಸ್ಟ್ ಡೇ ಬಂದು ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ. ನಾಳೆ ಯಾವ್ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ.